ಸಾರ್ವಜನಿಕ ಗ್ರಂಥಾಲಯಕ್ಕೆ ಕೊಟ್ಟೂರಿನ ನವಚೇತನ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಶಿಕ್ಷಕರು ಸಿಬ್ಬಂದಿಗಳು ಇಂದು ಭೇಟಿ ನೀಡಿದ್ದರು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳು ಈ ಗ್ರಂಥಾಲಯದಲ್ಲಿ ದೊರೆಯುತ್ತವೆ. ಉದಾಹರಣೆಗೆ ಕತೆ, ಕಾದಂಬರಿ, ನಾಟಕ, ಸ್ಪರ್ಧಾತ್ಮಕ ಪುಸ್ತಕಗಳು, ನುಡಿಮುತ್ತುಗಳು, ಗಾದೆ ಮಾತುಗಳು, ನೀತಿ ಕಥೆಗಳು, ಆಧ್ಯಾತ್ಮಿಕ ಪುಸ್ತಕಗಳು, ಕವಿಗಳ ಮತ್ತು ವಿಜ್ಞಾನಿಗಳ ಹಾಗೂ ಇತರ ವ್ಯಕ್ತಿಗಳ ಜೀವನ ಚರಿತ್ರೆಗಳು ಮತ್ತು ಪತ್ರಿಕೆಗಳು, ನಿಯತಕಾಲಿಕೆಗಳು ದೊರೆಯುತ್ತವೆ ಹಾಗೂ ಡಿಜಿಟಲ್ ಲೈಬ್ರರಿ ಲಭ್ಯವಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಗರಡಿ ಮನೆ ಇದ್ದಂತೆ. ವಿದ್ಯಾರ್ಥಿಗಳು ಬಿಡುವಿನ ಸಮಯದಲ್ಲಿ ಗ್ರಂಥಾಲಯಕ್ಕೆ ಬಂದು ಓದಿದರೆ ನಿಮ್ಮ ವಿದ್ಯಾರ್ಜನೆಗೆ ಸಹಕಾರಿಯಾಗುತ್ತದೆ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕು ಎಂದು ಮಲ್ಲಪ್ಪ ಗುಡ್ಲನೂರು ಗ್ರಂಥಾಲಯ ಅಧಿಕಾರಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಓದಲು ಪ್ರೋತ್ಸಾಹಿಸಿದರು. ಶ್ರೀನಿವಾಸ್ ಪತ್ತಾರ್ ಉಪಸ್ಥಿತರಿದ್ದರು. ಅವರು ಸಾರ್ವಜನಿಕರಿಗಾಗಿಯೇ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ತೆರೆದಿದ್ದಾರೆ. ಈಗ ಶೈಕ್ಷಣಿಕ ಗ್ರಂಥಾಲಯ ಅಂತ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಮಾತ್ರ ದೊರೆಯುತ್ತವೆ. ಇಲ್ಲಿ ಎಲ್ಲ ಥರದ ಓದುಗರಿಗೆ ವಿಷಯಗಳು, ಪುಸ್ತಕಗಳು ಇಲ್ಲಿ ದೊರೆಯುತ್ತವೆ. ಉದಾಹರಣೆಗೆ ಕೃಷಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ನಾನಾ ವಿಧಗಳು ಇರ್ತವೆ. ತರಕಾರಿ, ನಂತರ ರೇಷ್ಮೆ ಕೃಷಿ, ನಂತರ ಬೇರೆ ಬೇರೆ ವಿಷಯಗಳು ಇರ್ತವೆ. ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಸಿಗ್ತವೆ. ನಂತರ ಇದು ಪತ್ರಿಕಾ ವಿಭಾಗ, ಎಲ್ಲ ಥರದ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು ಇರ್ತವೆ. ಅಲ್ಲಿ ಸಹಿ ಮಾಡಿ, ಓದಿದ ಸಹಿ ಪುಸ್ತಕದಲ್ಲಿ ಸಹಿ ಮಾಡಿ. ಹೋಗೋಣ. ಮನಸ್ಸಲ್ಲೇ ಓದ್ಕೋಬೇಕು. ಆಗ ಒಂದು ಓದೋ ಅಭ್ಯಾಸ ಮಾಡ್ಕೋಬೇಕು. ಅವ್ರು ಹೇಳಿದ ಅರ್ಥ ಏನಂದ್ರೆ